ನಾನು ದೇವನಹಳ್ಳಿಯ ಸಿಹಿನೀರು ಕೆರೆಯ ದಡದಲ್ಲಿ ಕೂತಿದ್ದೀನಿ. ಸಿಹಿನೀರು ಕೆರೆ ದೇವನಹಳ್ಳಿ ಟೌನಿಗೆ ಐತಿಹಾಸಿಕವಾಗಿ ನೀರಿನ ಒಂದು ಮೂಲ ಆಗಿತ್ತು. ಆದರೆ ನಗರೀಕರಣದಿಂದ, ಈ ರೋಡ್ ಬಂದಾದ್ಮೇಲಿಂದ, ಹೈವೇ ಬಂದಾದ್ಮೇಲಿಂದ ದೇವನಹಳ್ಳಿಯ ಸಿಹಿನೀರು ಕೆರೆಗೆ ನೀರು ಅಷ್ಟು ಬರ್ತಿರಲಿಲ್ಲ, ಒಣಗಿತ್ತು. ಆ ಸಂದರ್ಭದಲ್ಲಿ ದೇವನಹಳ್ಳಿ ಸಂಪೂರ್ಣವಾಗಿ ಬೋರ್ವೆಲ್ಗಳ ಮೇಲೆ ಅವಲಂಬಿತವಾಗಿತ್ತು ತಮ್ಮ ನೀರಿಗೆ. ಬೋರ್ವೆಲ್ಗಳು 1000 ಅಡಿ, 1200 ಅಡಿ, 800 ಅಡಿ ಈ ಥರ ತುಂಬ ಆಳ ಆಗಿದ್ವು. ಅದರ ಗುಣಮಟ್ಟ, ನೀರಿನ ಗುಣಮಟ್ಟ ಬೋರ್ವೆಲ್ದೆಲ್ಲ TDS ಪ್ರಮಾಣ ತುಂಬ ಜಾಸ್ತಿ ಇತ್ತು. ದೇವನಹಳ್ಳಿಯ ಜನರೆಲ್ಲ RO ಸಿಸ್ಟಮ್ಗಳ ಮೇಲೆ, 17 RO ಸಿಸ್ಟಮ್ಗಳಿದೆ ದೇವನಹಳ್ಳಿಲಿ. ಅಲ್ಲಿ RO ಸಿಸ್ಟಮ್ಗಳ ಮೇಲೆ ಹೋಗಿ ಅಲ್ಲಿ 5 ರೂಪಾಯಿ ಕೊಟ್ಟು 20 ಲೀಟ್ರ್ ತೊಗೊಂಡು ಕುಡಿಯೋ ನೀರಿಗೆ ಆ ಒಂದು ವ್ಯವಸ್ಥೆಯ ಮೇಲೆ ಅವಲಂಬಿತರಾಗಿದ್ದರು. ಆ ಸಂದರ್ಭದಲ್ಲಿ 2017-16 ಕೆರೆಯನ್ನು ಒಂದು ಸತಿ ಹೂಳೆತ್ತಲಾಯಿತು ತಾಲೂಕ್ ಪಂಚಾಯತ್ ಆಫೀಸ್ ಕಡೆಯಿಂದ. ಆ ಸಂದರ್ಭದಲ್ಲಿ ಟೌನ್ ಜೊತೆ ಸೇರಿ ಇಲ್ಲಿರುವ ಒಂದು ಬಾವಿಯನ್ನು ಹಾಳಾಗದಿದ್ದಂಗೆ ನೋಡಿ, ಮುಚ್ಚದಿದ್ದಂಗೆ ನೋಡಿ ಅದನ್ನು ಪುನಶ್ಚೇತನ ಮಾಡಿಸ್ತು. ನಾಳೆ ಆ ಬಾವಿಯಲ್ಲಿ ನಾವು ನೀರು ಕಂಡು ಬರ್ಬೋದು, ಕೆರೆ ತುಂಬಿದ್ರೆ ಅನ್ನೋ ಒಂದು ಯೋಚನೆ ಇಟ್ಕೊಂಡು ನಂತರ 2021 ಬೆಂಗಳೂರಿನ HN ವ್ಯಾಲಿ ಯೋಜನೆ, ಅಂದರೆ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಶುದ್ಧೀಕರಣ ಮಾಡಿ, ಒಂದು 2ನೇ ಹಂತದಷ್ಟು ಶುದ್ಧೀಕರಣ ಮಾಡಿ ಅದನ್ನು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಹಾಗೂ ಬೆಂಗಳೂರು ನಗರದ ಕೆಲವು ಜಿಲ್ಲೆಗಳಲ್ಲಿ, ಈ ಜಿಲ್ಲೆಗಳಲ್ಲಿ ಕೆಲವು ಕೆರೆಗಳಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಸಿಹಿನೀರು ಕೆರೆಗೂ 2021 ಈ ಶುದ್ಧೀಕರಣ ಮಾಡಿದ ತ್ಯಾಜ್ಯ ನೀರು ಬೆಂಗಳೂರಿಂದ ಬಂದು ಬೀಳ್ತಾ ಇದೆ. ಈ ನೀರು ಬೀಳೋದ್ರಿಂದ ನಾವು ಪುನಶ್ಚೇತನ ಮಾಡಿರುವ ಬಾವಿಯಲ್ಲಿ ನೀರು ಕಂಡು ಬಂತು. ಆ ನೀರನ್ನು ನಾವು ಟೌನ್ ಜೊತೆ ಸೇರಿ ನೀರಿನ ಸರಬರಾಜಿನ ಒಂದು ಭಾಗವಾಗಿ ಈ ಶಾಲೋ ಆಕ್ವಿಫರ್ ನೀರು, ಅಂದರೆ ಮೇಲ್ಪದರದ ನೀರನ್ನು ಭಾಳ ಬೋರ್ವೆಲ್ ಬದಲು ಬಾವಿಯಿಂದ ಈ ನೀರನ್ನು ನಾವು ಸರಬರಾಜು ಮಾಡ್ಬೋದಾ ಅಂಥೇಳಿ ಈ ಯೋಜನೆಯನ್ನು ನಾವು ಟೌನ್ ಜೊತೆ ಮಾಡಿದ್ದೇವೆ. 5 ವರ್ಷದಿಂದ 90-95 ಬೋರ್ವೆಲ್ ಇತ್ತು. 1100 ಅಡಿ, 900 ಅಡಿ ಗಂಟ ಡೀಪ್ ಇತ್ತು. ಆಗ 11 ದಿನ, 10 ದಿನ, 13 ದಿನ ಆಗ್ತಾ ಇತ್ತು. ಮತ್ತು ಅದೇ ವಾರ್ಡಲ್ಲಿ ಸಪ್ರೇಟ್ ಬೋರ್ವೆಲ್ಗಳಿದ್ವು. ಅದರಿಂದ 5 ದಿನಕ್ಕೆ ಒಂದು ಕಿತ ನೀರು ಕೊಡ್ತಾ ಇದ್ವಿ. ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ನೀರಿಂದು, ಅಂದರೆ ಡೀಪ್ ಜಾಸ್ತಿ ಹೋಗ್ಬಿಟ್ಟಿತ್ತು. ಬೇಸಿಗೆ ಬಂತು ಅಂತಂತಂದರೆ 20 ದಿನ, 25 ದಿನಕ್ಕೆ ಕೊಡ್ತಾ ಇದ್ವಿ. ಮತ್ತು ಪ್ರೈವೇಟ್ ಟ್ಯಾಂಕರ್ಗಳೆಲ್ಲ ತಗೊಂಡು ಟ್ಯಾಂಕರ್ ಮುಖಾಂತರ ಪ್ರತಿಯೊಂದು ವಾರ್ಡಕ್ಕೂ 4 ಲೋಡ್ 5 ಗಾಡಿ ಬಿಟ್ಟಿದ್ವಿ. ಸುಮಾರು 6 ತಿಂಗಳ ಲಕ್ಷಗಳಾಗೋದು ಬರೀ ನೀರಿಂದ. ಇವಾಗ ಆ ತೊಂದರೆ ಇಲ್ಲ. ಈ ಪ್ರಾಜೆಕ್ಟ್ ಮಾಡಿದ್ಮೇಲೆ ಒಂದು ಟ್ಯಾಂಕರು ತಗೊಂತಿಲ್ಲ ಆಚೆಯಿಂದ, ಆಫೀಸಿಂದ 2 ಇದೆ. ಸ್ಕೂಲು ಮತ್ತು ಅಲ್ಲಿ ಇಲ್ಲಿ ನೀರು ಹೋಗ್ದಿರೋ ಜಾಗದಲ್ಲಿ ಟ್ಯಾಂಕರ್ ಮುಖಾಂತರ ನಮ್ಮದೇ ಕೊಡ್ತೀವಿ ಸರ್. ನಾವಿವಾಗ ದೇವನಹಳ್ಳಿಯಲ್ಲಿರೋ ಸಿಹಿನೀರು ಕೆರೆ ಪಕ್ಕದಲ್ಲಿರೋ ಬಾವಿ ಎತ್ತಾ ಇದ್ದೀವಿ. ಈ ಬಾವಿನ 2 ಸತಿ ಹಲವಾರು CSR ಫಂಡ್ ಮೂಲಕ ಮತ್ತು ದೇವನಹಳ್ಳಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಮತ್ತು ನಮ್ಮ ವೆಲ್ ಡಿಗ್ಗರ್ಸ್ ಸಹಾಯದಿಂದ ನಾವು ಪುನಶ್ಚೇತನ ಮಾಡಿದ್ದೀವಿ. ಸೊ ಈ ಬಾವಿನಲ್ಲಿ ನಮ್ಮ ಕೆರೆಗೆ ನೀರು HN ವ್ಯಾಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಬಾವಿನಲ್ಲೂ ನೀರು ತುಂಬೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಕೆರೆ ನೀರನ್ನು ಫಸ್ಟು IISC ಅವ್ರ ಮೂಲಕ ವಾಟರ್ ಕ್ವಾಲಿಟಿ ಟೆಸ್ಟ್ ಮಾಡಿಸಿದ್ವಿ. ಆಮೇಲೆ ಬಾವಿ ನೀರನ್ನು ವಾಟರ್ ಕ್ವಾಲಿಟಿ ಟೆಸ್ಟ್ ಮಾಡಿಸಿದಾಗ ನಮಗೆ ಈ ನೀರಲ್ಲಿ ಯಾವುದೇ ಹೆವಿ ಮೆಟಲ್ಸ್ ಆಗಲಿ ಅಥವಾ ಪೆಸ್ಟಿಸೈಡ್ಸ್ ಆಗಲಿ ಇಲ್ಲ ಅಂತ ಗೊತ್ತಾಯಿತು. ಸೊ ಇದಾದಮೇಲೆ ನಾವು ಈ ಬಾವಿಯಿಂದ ನೀರು ಸರಬರಾಜು ಮಾಡೋದಕ್ಕಿಂತ ಮುಂಚೆ ಒಂದು WTPನ ಡಿಸೈನ್ ಮಾಡಿದ್ವಿ. ಸೊ ಕೆರೆಯಿಂದ ಫಸ್ಟ್ ರೀಚಾರ್ಜ್ ಆಗಿ ಬಾವಿಗೆ ನೀರು ಬರುತ್ತೆ. ಬಾವಿಯಿಂದ ನೆಕ್ಸ್ಟು WTPಗೆ ಹೋಗುತ್ತೆ. WTPನಲ್ಲಿ 140 ಮೈಕ್ರಾನ್ ಡಿಸ್ಕ್ ಫಿಲ್ಟರ್ ಇದೆ, ಮಲ್ಟಿಮೀಡಿಯಾ ಫಿಲ್ಟರ್, UV ಡಿಸ್ಇನ್ಫೆಕ್ಷನ್ ಮತ್ತು ಕ್ಲೋರಿಂಗ್ ಡೋಸಿಂಗ್ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನೀರು BIS 10500 ಸ್ಟ್ಯಾಂಡರ್ಡಿಗೆ ಮೀಟ್ ಆಗುತ್ತೆ. 2 ಫಿಲ್ಟರ್ ಬೋರ್ವೆಲ್ ಮಾಡಿದ್ವಿ. ಸೊ ನಾವಿಲ್ಲಿ ನೋಡ್ತಾ ಇರೋದು ಫಿಲ್ಟರ್ ಬೋರ್ವೆಲ್ ಅಂತ. ಇದು ನಮ್ಮ ಶಾಲಾ ಆಕ್ವಿಫರಿಂದ ಸಿಗೋ ನೀರನ್ನ ಟ್ಯಾಪ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ನಮ್ಮ ತೆರೆದ ಬಾವಿ ಬದಲಾಗಿ ಫಿಲ್ಟರ್ ಬೋರ್ವೆಲ್ಲನ್ನು ಮಾಡ್ಕೊಳ್ತೀವಿ. ಸೊ ಈ ಕೆರೆನಲ್ಲಿ ನೀರು ತುಂಬಿರೋದ್ರಿಂದ ಫಿಲ್ಟರ್ ಬೋರ್ವೆಲ್ಲಲ್ಲೂ ನಮಗೆ ನೀರು ಸಿಗುತ್ತೆ. ಸೊ ಈ ಫಿಲ್ಟರ್ ಬೋರ್ವೆಲ್ಲು 50ರಿಂದ 100 ಅಥವಾ 150 ಅಡಿ ಆಳದವರೆಗೂ ಹೋಗುತ್ತೆ. ಇದರಲ್ಲಿ ನಾವು ಕೇಸಿಂಗ್ ಪೈಪನ್ನ, ಸ್ಲಿಟ್ ಇರೋ ಕೇಸಿಂಗ್ ಪೈಪನ್ನು ಇನ್ಸರ್ಟ್ ಮಾಡ್ತೀವಿ. ಸೊ ಇದು ಸುತ್ತ ಜಲ್ಲಿ ಪ್ಯಾಕಿಂಗ್ ಮಾಡ್ತೀವಿ. ಸೊ ಏರ್ ಕಂಪ್ರೆಸರ್ ಮೂಲಕ ಒಂದು 3 ದಿನ ಮಣ್ಣು ನೀರನ್ನೆಲ್ಲ ಆಚೆ ಹೊಡೆದ ಮೇಲೆ ಕ್ಲಿಯರ್ ಆಗಿರೋ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ನಾವು ವಾಟರ್ ಸಪ್ಲೈಗೆ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ.
ಈ ಯೋಜನೆ ಜಾರಿಗೆ ಬರೋದಕ್ಕೆ ದೇವನಹಳ್ಳಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಜೊತೆಯಲ್ಲಿ ಹಲವಾರು CSR ಫಂಡರ್ಸ್ ನೆರವಿನಿಂದ ಇದು ಸಾಧ್ಯ ಆಗಿದೆ. ನಮಸ್ತೆ. ನಮ್ದು ಬೋರ್ದು ಸರ್ 2 ಹೋಸ್ ಬೋರ್ ಇದ್ದಾವೆ. ಅವು ಡೈರೆಕ್ಟ್ ಬಾವಿಗೆ ಹೋಗುತ್ತೆ. ಬಾವಿಯಿಂದ ಮತ್ತೆ ಇಲ್ಲಿ ಫಿಲ್ಟರ್ ಬರುತ್ತೆ. ಫಿಲ್ಟರ್ಗೆ ನಾವು ಇಲ್ಲಿ ಫಿಲ್ಟರಿಂದ ನಾವು ಇಂದ ಹೊಡ್ಕೊಂಡು ಫಿಲ್ಟರ್ ಆಗಿ ಮತ್ತೆ ನಮ್ಮ ಸಂಪಿಗೆ ಹೋಗುತ್ತೆ. ಸಂಪಿಂದ ನಾವು ಅಲ್ಲಿ ಲಿಫ್ಟ್ ಮಾಡ್ತೀವಿ ನೀರು. ದಿನಕ್ಕೆ ಒಂದು 17 ಅವರ್ ಹೊಡ್ಬೋದು ಸರ್. ಇದು ಒಂದು 4 ದಿನ 5 ದಿನಕ್ಕೆ ಒಂದ್ಸರಿ ವಾಶ್ ಮಾಡ್ಕೊತೀವಿ. ಅದು ಬ್ಯಾಕ್ ವಾಶು ಒಂದು 3 ದಿವಸಕ್ಕೆ 4 ದಿವಸಕ್ಕೆ ಅದೊಂದು ಬ್ಯಾಕ್ ವಾಶ್ ಕೊಡ್ತಾ ಇರ್ತೀವಿ. ಅದು ಕ್ಲೀನಾಗಿ ಮಾಡ್ತಾ ಇದ್ದೀವಿ. ಮೀಟರ್ ಬರೀತೀವಿ ಸರ್, ರೀಡಿಂಗ್ ಬರೀತೀವಿ ಬುಕ್ಕು. ಬಾವಿದು ಮತ್ತೆ ನಾವು ಎಲ್ಲ ನೋಡಿಕೊಂಡು ಎಷ್ಟು ನೀರು ಹೊಡೆದಿದ್ದೀರಿ, ಎಷ್ಟು ಹೊಡೆದಿದ್ದೀರಿ, ಮತ್ತೆ ರೀಡಿಂಗ್ ಏನು ಎಲ್ಲ ಬರಿತೀವಿ. ನನ್ನ ಹೆಸರು ಗಜೇಂದ್ರ ಅಂತ ಹೇಳಿ ದೇವನಹಳ್ಳಿ ಪುರಸಭೆಯಲ್ಲಿ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ವಾಟರ್ ಸಪ್ಲೈ ನಾನೇ ನೋಡ್ಕೊತಾ ಇರೋದು. ನಮಗೆ ಈಗ ಸೀನೀರ್ ಕೆರೆಯಲ್ಲಿ HNV ನೀರು ಬಂದಿರೋದ್ರಿಂದ ಅಲ್ಲಿ ಬಾವಿ ಒಂದಿತ್ತು ಹಳೇದು, ಅದನ್ನು ರಿನೋವೇಷನ್ ಮಾಡಿ ಅದರಿಂದ ನೀರು ವಾಟರ್ ಸಪ್ಲೈ ಮಾಡ್ತಾ ಇದ್ದೀವಿ. ನಮಗೆ ಟೌನ್ಗೆ ಟೋಟಲ್ ಆಗಿ 5 ರಿಂದ 6 MLD ನೀರು ಬೇಕಾಗಿತ್ತು. ಈಗ ನಮಗೆ ಬಾವಿಯಿಂದ ಡೈಲಿ ಸಪ್ಲೈ ಮಾಡ್ತಾ ಇರೋದ್ರಿಂದ ಬೇಸಿಗೆನಲ್ಲಿ ನೀರಿನ ಸಮಸ್ಯೆ ಇಲ್ಲ. ಮೊದಲೆಲ್ಲ 7 ದಿವಸ 8 ದಿವಸಕ್ಕೆ ನೀರು ಕೊಡ್ತಾ ಇದ್ವಿ. ಇವಾಗ 3 ರಿಂದ 4 ದಿನಕ್ಕೆ ನೀರು ವಾಟರ್ ಸಪ್ಲೈ ಮಾಡ್ತಾ ಇದ್ದೀವಿ. ಮತ್ತೆ ಈಗ ಇದೇ ಥರ ಟೌನಲ್ಲೆಲ್ಲ ಬಾವಿಗಳು ಕಲ್ಯಾಣಿಗಳನ್ನ ಇರೋ ಅಂಥವನ್ನ ರಿನೋವೇಷನ್ ಮಾಡಿಬಿಟ್ಟು ಆ ನೀರನ್ನು ಯೂಸ್ ಮಾಡ್ಕೊಂಡು ಟೌನಿಗೆ ವಾಟರ್ ಸಪ್ಲೈ ಮಾಡೋದನ್ನು ಮಾಡಬೇಕು ಅಂತ ಹೇಳಿ ಇವಾಗ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ. ತದನಂತರ ಏನು ಇಡೀ ನಮ್ಮ ಕರ್ನಾಟಕದಲ್ಲಿ ಇದು ಮೊದಲನೇ ಪ್ರಾಜೆಕ್ಟು. ನಮ್ಮ ದೇವನಹಳ್ಳಿಯ ಎಲ್ಲ 23 ಜನ ಸದಸ್ಯರು ಮತ್ತು ಮುಖ್ಯ ಅಧಿಕಾರಿಗಳೆಲ್ಲ ಬಂದು ಈ ಒಂದು ಸಿಹಿನೀರು ಕೆರೆ ಹತ್ರ ನಡೆದಿರೋಂಥ ಈ ಒಂದು ಫಿಲ್ಟ್ರು ನೀರುಗಳ ಎಲ್ಲ ನೋಡಿ, ಮತ್ತು ದೇವನಹಳ್ಳಿಯಲ್ಲಿ ಎಲ್ಲ ವಾರ್ಡಲ್ಲಿರೋಂಥ ಹಳೆ ಬಾವಿಗಳಿರ್ಬೋದು, ಹಳೆ ಕಲ್ಯಾಣಿಗಳಿರ್ಬೋದು, ಈ ಜಾಗದಲ್ಲೂ ಇದೇ ರೀತಿ ನಮ್ಮ ಉಳಿದಂಥ ಸದಸ್ಯರುಗಳು ಏನೋ ನಮ್ಮ ವಾರ್ಡಲ್ಲಿ 8ನೇ ವಾರ್ಡಲ್ಲಿ ಈ ಥರ ಆಗಿದೆ, ಇದೇ ರೀತಿ ಬೇರೆ ವಾರ್ಡ್ಗಳಲ್ಲಿ ಆದರೆ ತುಂಬ ಒಳ್ಳೆಯದು, ಜನಗಳಿಗೆ ಅನುಕೂಲ ಆಗುತ್ತೆ. ಹಳೆ ಬಾವಿಗಳಿರೋಂಥ ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ. ನೀರು ಮುಂದೆ ಬರೋವಂಥ ದಿನಗಳಲ್ಲಿ ಏನು ಬೋರ್ವೆಲ್ ಕೊರೆಯೋದು ಹೆಚ್ಚಾಗಿದೆ, ಅದು ಕಡಿಮೆ ಆಗುತ್ತೆ. ಇದೇ ನೀರು ನಮಗೆ ಸಂರಕ್ಷಣೆಯಾಗಿ ಜನಗಳಿಗೆ ಒಳ್ಳೆ ನೀರು ಕೊಡುವಂಥ ಕಾಲ ಬಂದಿದ್ದು. ದಯವಿಟ್ಟು ಎಲ್ಲರಿಂದ ಸದುಪಯೋಗಪಡಿಸ್ಕೋಬೇಕಂತ ಕೇಳ್ಕೊತೇವೆ. ಇಲ್ಲಿ ಬೆಂಗಳೂರಿನ ಶುದ್ಧೀಕರಿಸಿದ ತ್ಯಾಜ್ಯ ನೀರು ಬಂದು ಕೆರೆಗೆ ಬಿದ್ದು ಆ ಕೆರೆ ಶಾಲೋ ಆಕ್ವಿಫರನ್ನು ರೀಚಾರ್ಜ್ ಮಾಡಿ ಆ ನೀರನ್ನು ಬಾವಿಯಿಂದ ತೆಗೆದು ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಖರ್ಚುಗಳು ನೋಡಿದರೆ ಬಾವಿ ನೀರಿಗೆ ಹೆಚ್ಚು ಕಮ್ಮಿ 1.5 ರೂಪಾಯಿ ಪ್ರತಿಯೊಂದು ಕಿಲೋಲೀಟ್ರಿಗೆ. ಅದೇ ಮುಂಚೆ ಬೋರ್ವೆಲ್ ನೀರಿಂದ ತೆಗಿತಿದ್ದಾಗ ಹೆಚ್ಚು ಕಮ್ಮಿ 9 ರಿಂದ 10 ರೂಪಾಯಿ ಕಿಲೋಲೀಟರಿಗೆ. ನಮಗೆ ಬೇಕಾಗಿರುವ ಎನರ್ಜಿ ಅಂತ ಏನು ಹೇಳ್ತಾರೆ ನೀರನ್ನು ಸರಬರಾಜು ಮಾಡಲಿಕ್ಕೆ ಬಾವಿ ನೀರಲ್ಲಿ ಎಷ್ಟೋ ಕಮ್ಮಿ ನಮ್ಮ ಬೋರ್ವೆಲ್ ನೀರು ನೋಡಿದರೆ. ಅದರಿಂದ ಈ ಕ್ಲೈಮೇಟ್ ಚೇಂಜ್ ಕಾಲದಲ್ಲಿ ಇಂತಹ ಒಂದು ಯೋಜನೆ ನಾವು ಕ್ಲೈಮೇಟ್ ಅಡ್ಯಾಪ್ಟಿವ್, ಕ್ಲೈಮೇಟ್ ರೆಸಿಲಿಯೆಂಟ್ ಆ್ಯಂಡ್ ಕ್ಲೈಮೇಟ್ ಮಿಟಿಗೇಟಿಂಗ್ 3 ತರಹದ ಒಂದು ಪಾತ್ರ ಮಾಡ್ದಂಗೆ ಆಗ್ತದೆ. ಹಾಗೆ ಈ ಶುದ್ಧೀಕರಿಸಿದ ತ್ಯಾಜ್ಯ ನೀರು ಬಂದು ಕೆರೆಗೆ ಬಿದ್ದಾಗ ಕೆರೆಯಲ್ಲಿ ಮೀನುಗಾರಿಕೆ, ಕುರಿಗಳು, ಹಸುಗಳು ಬಂದು ಇಲ್ಲಿ ಬಂದು ಇದು ಮಾಡಿದಾಗ ಹೂವು, ಹಕ್ಕಿ ಇಲ್ಲಿ ಕೆರೆಗೆ ಬರ್ತದೆ. ಸೊ ಇಲ್ಲಿನ ಒಂದು ಸ್ಥಳೀಯವಾದ ಒಂದು ಜೀವನೋಪಾಯಗಳನ್ನು ದೃಢೀಕರಿಸಿದಂಗೆ ಆಯಿತು. ಇದೆಲ್ಲ ಗುರಿಗಳು ಇದು ಒಂದು ಯೋಜನೆಯಲ್ಲಿ ನಾವು ಕಂಡು ಬರ್ಬೋದು. ಸೊ ಇದ್ರ ಜೊತೆಯಲ್ಲಿ ದೇವನಹಳ್ಳಿನ ಒಂದು ಲಿವಿಂಗ್ ಲ್ಯಾಬ್ ಆಗಿ ಡೆವಲಪ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ರೈನ್ ಗೇಜ್, ವಾಟರ್ ಲೆವೆಲ್ ಸೆನ್ಸರ್, ಪ್ಯಾನ್ ಎವೋಪಿರೋಮೀಟರ್ ಮತ್ತು ವಾಟರ್ ಲೆವೆಲ್ ಸ್ಟಾಫ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಮೂಲಕ ನಮ್ಮದು ಶಾಲಾ ಆಕ್ವಿಫರ್ನ ಕೆಪಾಸಿಟಿ ಎಷ್ಟು, ಇದು ಎಷ್ಟರ ಮಟ್ಟಿಗೆ ದೇವನಹಳ್ಳಿ ಟೌನ್ನ ನೀರಿನ ನೀರಿನ ಡಿಮ್ಯಾಂಡ್ನ ಮೀಟ್ ಮಾಡ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಮುಂದಿನ ಫೇಸ್ಗಳನ್ನು ಪ್ಲ್ಯಾನ್ ಮಾಡ್ತೀವಿ. ಇದು ದೇವನಹಳ್ಳಿಲಿರೋ ದೊಡ್ಡ ಕೆರೆ. ದೇವನಹಳ್ಳಿ ಟೌನ್ದು ಓವರಾಲ್ ವಾಟರ್ ಡಿಮ್ಯಾಂಡು ಅಟ್ ಪ್ರೆಸೆಂಟು 5 MLD ಇದೆ. ಇವಾಗ ನಾವು ಸಿಹಿನೀರು ಕೆರೆಯಿಂದ 200 KLD ಪರ್ ಡೇ ಶಾಲಾ ಆಕ್ವಿಫರಿಂದ ಸಪ್ಲೈ ಆಗ್ತಾ ಇದೆ. ಸೆಕೆಂಡ್ ಫೇಸ್ ಕಂಪ್ಲೀಟ್ ಆಗಿದ ತಕ್ಷಣ ಅಡಿಷ್ನಲ್ 400 KLD ಸೇರಿ 600 KLD ಶಾಲಾ ಆಕ್ವಿಫರಿಂದ ಸಪ್ಲೈ ಆಗುತ್ತೆ. ಸೊ ನಾವಿವಾಗ ದೊಡ್ಡ ಕೆರೆ, ಈ ಕೆರೆಯೂ ದೊಡ್ಡದಾಗಿದೆ, ಇದು ಕಮಾಂಡ್ ಏರಿಯಾನು ದೊಡ್ಡದಾಗಿದೆ. ಸೊ ಇಲ್ಲಿ ನಾವು ಶಾಲಾ ಆಕ್ವಿಫರ್ನ ವಾಟರ್ ಸಪ್ಲೈ ಸಿಸ್ಟಮ್ಗೆ ಇಂಟಿಗ್ರೇಟ್ ಮಾಡಿದರೆ ದೇವನಹಳ್ಳಿದು ಕಂಪ್ಲೀಟು 5 MLD ಪರ್ ಡೇ ವಾಟರ್ ಡಿಮ್ಯಾಂಡ್ ಕೂಡ ಶಾಲಾ ಆಕ್ವಿಫರಿಂದ ಮೀಟ್ ಮಾಡ್ಬೋದು ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಸೊ ಅದರಿಂದ ನಾವು ಇಲ್ಲಿರೋ ಹಳೆ ಬಾವಿ ಕಲ್ಯಾಣಿಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಹೊಸ ಫಿಲ್ಟರ್ ಬೋರ್ವೆಲ್ ಡ್ರಿಲ್ ಮಾಡೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ.